ಹೇ ಗಾಯ್ಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು, ಫೆಬ್ರವರಿ 16 ದರ್ಶನ್ ತೂಗುದೀಪ ಅವರ ಬರ್ತ್ಡೇ ಇರುವಂಥ ಕಾರಣದಿಂದ ಅವತ್ತು ಡೆವಿಲ್ ಸಿನಿಮಾದಿಂದ ಒಂದು ಟೀಸರ್ ಕೂಡ ಬಿಡುಗಡೆ ಆಗುತ್ತೆ. ಯಾವ್ಯಾವ ರೀತಿಯ ಟೀಸರ್ ಅಂತಲೂ ಕೂಡ ಹೇಳ್ತೀನಿ. ಹಾಗೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಡೆವಿಲ್ ಸಿನಿಮಾದ ಟೈಟಲ್ಲು ಕೂಡ ಚೇಂಜ್ ಆಗಿರುವಂಥದ್ದು. ಏನಂತ ಚೇಂಜ್ ಮಾಡಿದ್ರೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ಯಾರಾದರೂ ಮಾತ್ರ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಡೆವಿಲ್ ಸಿನಿಮಾದ ಅಪ್ಡೇಟ್ ಕಡೆಗೆ ಬಂದರೆ ಹೌದು, ಡೆವಿಲ್ ಸಿನಿಮಾನ ಶುರು ಮಾಡಿ ಒಂದು ವಾರ ಶೂಟಿಂಗ್ ಮಾಡುವಾಗ ದರ್ಶನ್ ಅವರ ಹ್ಯಾಂಡ್ ಸ್ವಲ್ಪ ಹೇಟಾಗಿ ಸ್ವಲ್ಪ ದಿನಗಳ ಕಾಲ ಬ್ರೇಕ್ನ ತಗೊತಾರೆ. ಸೊ ಬ್ರೇಕ್ನ ತಗೊಂಡಿದ್ದ ನಂತರನೇ ಈ ರೇಣುಕಾ ಸ್ವಾಮಿ ಪ್ರಕರಣ ಕೂಡ ಆಚೆ ಬರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಬರೀ ಒಂದು ವಾರ ಅಷ್ಟೇ ನಡೆದಿರುತ್ತೆ. ಸೊ ಆ ಒಂದು ವಾರದಲ್ಲಿ ಆಕ್ಷನ್ ಸೀನ್ಸ್ನ ತೆಗೆಯಲಾಗಿತ್ತು ಅಂತ ಕೂಡ ಹೇಳ್ತಿರುವಂಥದ್ದು. ಸೊ ಆ ಒಂದು ವಾರ ಏನು ಶೂಟ್ ಮಾಡಿದಾರಲ್ಲ, ಸೊ ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಈಗ ದರ್ಶನ್ ಬರ್ತ್ಡೇ ದಿನ ಒಂದು ಟೀಸರ್ನ ಬಿಡ್ತಿರುವಂಥದ್ದು. ಸೊ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಹೌದು, ದರ್ಶನ್ ಅವರ ಸಿನಿಮಾದ ಟೈಟಲ್ ಡೆವಿಲ್ ಅಂತ ಏನಿತ್ತು, ಡೆವಿಲ್ ದ ಹೀರೋ ಅಂತ ಏನಿತ್ತು, ಸೊ ಇದೀಗ ಚೇಂಜ್ ಆಗಿರುವಂಥದ್ದು ದ ಡೆವಿಲ್ ಅಂತ ಚೇಂಜ್ ಮಾಡಿರುವಂಥದ್ದು. ಅಷ್ಟೇ, ಡೆವಿಲ್ ಅಂತಾನೆ ಇರುತ್ತೆ, ಬಟ್ ಅದು ಕೋರ್ ಏನಿರುತ್ತೆ ಡೆವಿಲ್ ದ ಹೀರೋ ಅಂತ ಇರುವಂಥದ್ದು ದ ಡೆವಿಲ್ ಅಂತ ಚೇಂಜ್ ಆಗಿರುವಂಥದ್ದು. ಮತ್ತೆ ಶೂಟಿಂಗ್ ವಿಚಾರಕ್ಕೆ ಬಂದರೆ ಹೌದು, ಸೊ ನೆಕ್ಸ್ಟ್ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ವರದಿ ಬಂದಿರುವಂಥದ್ದು. ದರ್ಶನ್ ಅವರ ಸ್ವಲ್ಪ ಚಿಕಿತ್ಸೆ ಕಾರಣಗಳಿಂದ ಮತ್ತೆ ಅವ್ರಿಗೆ ಬ್ಯಾಕ್ ಪೇನ್ ಇರುವಂಥ ಕಾರಣದಿಂದ ಶೂಟಿಂಗ್ ಸ್ವಲ್ಪ ತಡವಾಗಿ ಶುರುವಾಗುತ್ತೆ. ಹಾಗೂ ಬರೀ ಒಂದು ವಾರ ಅಷ್ಟೇ, ಅಂದರೆ ಏನು ಜನವರಿ ಫೆಬ್ರವರಿ ಐ ಥಿಂಕ್ ದರ್ಶನ್ ಅವರು ಲಾಸ್ಟ್ ವರ್ಷ ಜೂನಲ್ಲಿ ಅರೆಸ್ಟ್ ಆದಂಥದ್ದು. ಅಂದರೆ ಆ ಒಂದು ಮಂತಲ್ಲಿ ಒಂದು ವಾರ ಅಷ್ಟೇ ಶೂಟಿಂಗ್ ಮಾಡಿರುವಂಥ ಕಾರಣದಿಂದ ಆ ಶೂಟಿಂಗ್ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಕಂಟಿನ್ಯೂ ಆಗುತ್ತೆ ಅಂತಲೂ ಕೂಡ ಹೇಳ್ತಿರುವಂಥದ್ದು. ಪ್ರಾಬಬ್ಲಿ ಈ ವರ್ಷನೇ ಡೆವಿಲ್ ಸಿನಿಮಾ ರಿಲೀಸ್ ಆದರೂ ಆಗ್ಬೋದು. ಸೊ ಈ ಒಂದು ತಡ ಮಾಡಿರುವಂಥದಕ್ಕೋಸ್ಕರ ದರ್ಶನ್ ಅವರು ಒಂದು ಗಿಫ್ಟ್ ರೀತಿಯಾಗಿ ಈ ಒಂದು ಡೆವಿಲ್ ಸಿನಿಮಾದ ಏನು ಒಂದು ವೀಕ್ ಆ್ಯಕ್ಷನ್ ಸೀಕ್ವೆನ್ಸ್ನ ಶೂಟ್ ಮಾಡಿದ್ರಲ್ಲ, ಅದನ್ನೇ ಒಂದು ಟೀಸರ್ನ ಮಾಡಿ ಬಿಡ್ತಿರುವಂಥದ್ದು. ಮತ್ತು ಇನ್ನೊಂದು ಗಿಫ್ಟ್ ಆಗಿ ಏನು ಕೊಟ್ಟಿರುವಂಥದ್ದು ಅಂದರೆ ನಮ್ಮ ಪ್ರೀತಿಯ ರಾಮು ಈಗ ರಿಲೀಸ್ ಆಗಿರುವಂಥದ್ದು. ಇದು ದರ್ಶನ್ ಅವರ ಕೊಡುಗೆ ಆಗಿರುತ್ತೆ. ಅಂದರೆ ಫೆಬ್ರವರಿ 14 ಅಂದರೆ ನಿನ್ನೆನೇ ಈ ಸಿನಿಮಾ ರಿಲೀಸ್ ಆಗಿದೆ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.